ಸರ್ ನಿಮ್ಮ ಒಂದು ನಮ್ಮ ಮಂಡ್ಯ ಮಂಡ್ಯ ಖ್ಯಾತಿಯ ಅರ್ಜುನ್ ಅವರ ಒಡನಾಟ ಹೇಗಿತ್ತು? ಅವ್ರು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಮಕ್ಕಳು, ಕಜಿನ್ ಬ್ರದರ್ ಆಗಬೇಕು. ಒಬ್ರು ಅಣ್ಣ ಆಗಬೇಕು, ಒಬ್ರು ತಮ್ಮ ಆಗಬೇಕು. ಅರ್ಜುನ್ ಬಂದ್ಬಿಟ್ಟು ಅಣ್ಣ ಆಗಬೇಕು, ಸಾಯಿ ಸಾಗರ್ ತಮ್ಮ ಆಗಬೇಕು. ಸರ್ ನೀವು ಕಂಡಂತೆ ಅರ್ಜುನ್ ಸರ್ ಅವರು ಮತ್ತೆ ನಮ್ಮ ಸಾಯಿ ಸಾಗರ್ ಸರ್ ಅವರು ಹೇಗಿತ್ತು? ತುಂಬ ಆ್ಯಟಿಟ್ಯೂಡ್ ಪರ್ಸನ್ಸ್ ಇಬ್ರು. ತುಂಬ ಚೆನ್ನಾಗಿ ಎಲ್ಲರ ಹತ್ರ ಹೊಂದಾಣಿಕೆ ಮಾಡಿಕೊಂಡು ಚೆನ್ನಾಗಿ ಕ್ಲೋಸ್ ಆಗಿ ಇದ್ಕೊಂಡು ತುಂಬ ನಮ್ಮ ಹತ್ರ ಎಲ್ಲ ತುಂಬ ಬೆರೆತ್ಕೊಂಡೇ ಇದ್ದವರು. ಇವಾಗೂ ಹಂಗೆ ಇದ್ದೀವಿ. ಹುಟ್ಟಾಗಿಂದನು ನಾವು ಅಣ್ಣ ತಮ್ಮದಿರ ಥರ ಇಲ್ವೇ ಇಲ್ಲ, ಕ್ಲೋಸ್ ಫ್ರೆಂಡ್ಗಿಂತ ಹೆಚ್ಚಾಗಿದ್ವಿ. ಸರ್ ಅವರು ಚಿತ್ರರಂಗ ಅಚಾನಕ್ ಬಂದ್ರ ಅಥವಾ ಅವ್ರ ಉದ್ದೇಶ ಚಿತ್ರರಂಗ ಬರ್ಬೇಕಂತ ಇತ್ತ? ಇಲ್ಲ, ನಮ್ಮ ಚಿಕ್ಕಪ್ಪವ್ರದ್ದು ಅವ್ರ ತಂದೆಯವರು ಇದ್ದಾರಲ್ಲ, ನಮ್ಮ ಚಿಕ್ಕಪ್ಪವ್ರದ್ದು ಬಂದ್ಬಿಟ್ಟು ಫಿಲಮ್ ಲ್ಯಾಂಡೇ ಅವ್ರದ್ದು, ಪ್ರೊಫೆಷನಲ್ ಫಿಲಮ್ ಲ್ಯಾಂಡೇ. ಅದರಿಂದ ಮಕ್ಕಳನ್ನು ಫಿಲಮ್ ಲ್ಯಾಂಡ್ಗೆ ಕರ್ಕೊಂಬರ್ಬೇಕು, ಹೀರೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಪ್ಲ್ಯಾನಿಂಗ್ ಇದ್ದಿದ್ದು. ಅದರಿಂದ ಫಸ್ಟಿಂದ ಟ್ರೈನಿಂಗ್ ಕೊಡ್ತಾಯಿದ್ರು ಆಮೇಲೆ ಅರ್ಜುನ್ ಸರ್ಗೆ. ಇವ್ರಿಗೆ ಸಾಯಿ ಸಾಗರ್ ಅವ್ರಿಗೆ ಬಂದ್ಬಿಟ್ಟು ಎಜುಕೇಷನ್ ಮೇಲೆ ತುಂಬ ಸ್ಕೋಪ್ ಇತ್ತು, ಎಜುಕೇಷನ್ ಮೇಲೆ ಹೋಗ್ತಾರೆ ಅಂದ್ಕೊಂಡಿದ್ದು. ಬಟ್ ಇಬ್ಬರು ಒಟ್ಟಿಗೆ ಲ್ಯಾಂಡಿಗೆ ಬಂದರು. ಈ ಸಿನಿಮಾ ಮಾಡಬೇಕು ಅಂತ ಯಾರಿಗೆ ಸರ್ ಫಸ್ಟ್ ಥಾಟ್ ಬಂದಿದ್ದು? ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಅಚಾನಕ್ ಬಂದಿದ್ದು. ಆ್ಯಕ್ಚುಲಿ ಮಾಡಬೇಕಂತಿರಲಿಲ್ಲ, ಹೀರೋ ಮಾಡಬೇಕಂತಿದ್ದು ಅವ್ರ ಅಪ್ಪನಿಗೆ. ಇದಕ್ಕೆ ನನಗೆ ಯಾಕೆ ನಾವೊಂದು ಫಿಲಮ್ ಯಾಕೆ ಮಾಡಬಾರ್ದು ಥಾಟ್ ಇದಕ್ಕೆ ಬಂದ್ಬಿಟ್ಟು ನಮಗೂ ಅದು ತುಂಬ ಶಾಕ್ ಆಯಿತು ಕೇಳಿದಾಗ. ಸರ್ ಈ ಮೆಂಟಲ್ ಮಂಜ ಆ ಹೆಸರು ಹೇಗೆ ಬಂತು? ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಬಂದ್ಬಿಟ್ಟು ಹೆಸರಿಕ್ಕಿರಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಬಂದ್ಬಿಟ್ಟು ಅವರು ನಾವೆಲ್ಲ ಬಂದ್ಬಿಟ್ಟು ಈಶ್ವರ ಭಕ್ತರು. ಮಂಜುನಾಥ ಸ್ವಾಮಿ ಅಂದರೆ ತುಂಬ ನಮ್ಮ ಮನೆ ದೇವರು ಇದ್ದಂಗೆ, ಮನೆ ದೇವರೇ ಇದ್ದಂಗೆ, ಮನೆ ದೇವರೇ. ಅದರಿಂದ ಅರ್ಜುನ್ಗೆ ಬಂದ್ಬಿಟ್ಟು ಮಂಜ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದು. ಮಂಜಾತಿ ಕಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಲಾಸ್ಟಿಗೆ ನಮ್ಮ ಚಿಕ್ಕಪ್ಪವರೇ ಬಂದ್ಬಿಟ್ಟು ಇಲ್ಲ ಮಂಜ ಜೊತೆ ಮೆಂಟಲ್ ಅನ್ನೋದು ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪವ್ರದ್ದು ಅದು ಟೈಟ್ಲು, ಮೆಂಟಲ್ ಮಂಜ. ನಿಮಗೆ ಈ ಸಿನಿಮಾ ಮೆಂಟಲ್ ಮಂಜ ಅಂತ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಫೈನಾನ್ಷಿಯಲ್ ಇಂದ ಏನು ಪ್ರಾಬ್ಲಮ್ ಆಗಲಿ? ಇಲ್ಲ, ಸ್ಟಾರ್ಟಿಂಗು ಸ್ವಲ್ಪ ಇತ್ತು, ತುಂಬ ಕಷ್ಟಪಟ್ಟಿದ್ವಿ, ಸ್ಟ್ರಗಲ್ ಪಟ್ಟಿದ್ವಿ. ಒಂದು 2 ವರ್ಷ ತುಂಬ ಕಷ್ಟಪಟ್ಟಿದ್ವಿ. ಯಾರಾದ್ರೂ ಹೆಲ್ಪ್ ಮಾಡಿದ್ರು ಸರ್ ಇಂಡಸ್ಟ್ರಿಯಿಂದ ಆಗಲಿ? ಇಂಡಸ್ಟ್ರಿಯಿಂದ ಯಾರು ಮಾಡಿಲ್ಲ, ಹಿಂಗೆ ಪರ್ಸ್ನಲ್ ಆಗಿ ಫ್ರೆಂಡ್ಸ್ಗಳು ಇವರೆಲ್ಲ ಬಂದ್ಬಿಟ್ಟು ಕೈ ಜೋಡಿಸಿ ಒಂದು ಮುಂದೆ ತಂದರು. ನಮ್ಮ ಚಿಕ್ಕಪ್ಪವ್ರದ್ದು ಸ್ಟ್ರಗಲ್ ತುಂಬ ಇದೆ. ಸರ್ ಅರ್ಜುನ್ ಸರ್ ಹೆಸರು ಅರ್ಜುನ್ ಅಂತ ಅಥವಾ ಬೇರೆ ಏನಾದ್ರು? ಇಲ್ಲ, ಅರ್ಜುನ್ ಸರ್ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಫಿಲಮ್ಗೋಸ್ಕರ ಬಂದ್ಬಿಟ್ಟು ಮೆಂಟಲ್ ಮಂಜ ಅಲ್ಲ ಅರ್ಜುನ್ ಅಂತ ಹೇಳ್ಬಿಟ್ಟು ಬಂದಿರೋದು. ಬಂದ್ಮೇಲೆ ಇಲ್ಲ, ಫಿಲಮ್ಗೋಸ್ಕರ ಅರ್ಜುನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಕೊಂಡಿದ್ದು. ನಿಮಗೆ ಸಿನಿಮಾ ಫೀಲ್ಡಿಗೆ ಬರಬೇಕು ಅಂತ ಇಲ್ಲ ಇಲ್ಲ ಇಲ್ಲ, ನಮ್ಗೆ ಅವತ್ತು ಯೋಚನೆ ಮಾಡಿದೆ, ಇದು ಮುಂದಕ್ಕೆ ಯೋಚನೆ ಮಾಡಲ್ಲ. ಯಾಕೆ ಆ ಥರ? ಇಲ್ಲ, ಅದು ಮೈಂಡಲ್ಲೇ ಇಲ್ಲ. ಬೇಕಾದ್ರೆ ಫಿಲಮ್ ನೋಡ್ತೀನಿ, ಎಂಜಾಯ್ ಮಾಡ್ತೀನಿ, ಅಷ್ಟು ಬಿಟ್ಟರೆ ಫಿಲಮ್ ಲ್ಯಾಂಡ್ ಬರಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಅವ್ರ ಜೊತೆ ಇರಬೇಕು ಏನಿಲ್ಲ. ನಿಮಗೆ ಅಂದರೆ ಎಲ್ಲೋ ಕಡೆ ಓಕೆ ನಮ್ಮ ತಮ್ಮಂದ್ರು ಇಷ್ಟು ಸಕ್ಸಸ್ ಆಗ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿ, ಅದು ಅಸೂಯೆ ಅನ್ನೋದಾಗಿರಲಿ ಇಲ್ಲ ಏನಪ್ಪ? ಇಲ್ಲ ಇಲ್ಲ, ನಾವು ಖುಷಿನೇ. ನಮ್ಮ ತಮ್ಮ ಅಣ್ಣ ಬೆಳಿತವ್ರೆ ಅಂದರೆ ನಮ್ಗೆ ತುಂಬ ಖುಷಿ ಅಲ್ವಾ? ಅಸೂಯೆ ಯಾಕೆ ಪಡಬೇಕು? ಅಸೂಯೆ ಪಡೋರ ಕ್ಯಾಟಗರಿನೇ ಬೇರೆ ಇರುತ್ತೆ. ಈಗಿನ ಕಾಲದಲ್ಲಿ ಹೆಂಗೆ ಅಂತ ಸರ್, ಇಲ್ಲ, ಆ ಥರ ನಮಗೆ ಯೋಚನೆ ಬಂದಿಲ್ಲ, ಬರೋದು ಇಲ್ಲ. ಆಯಿತು, 45 ಆಗ್ತಾ ಬಂತು ನಮಗೆ, ಇನ್ನು ಮುಂದಕ್ಕೆ ಬರಲ್ಲ ಬಿಡಿ. ಮೆಂಟಲ್ ಮಂಜ ಸಿನಿಮಾದಲ್ಲಿ ನಿಮ್ಮ ಫ್ಯಾಮಿಲಿಯಿಂದ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಥವಾ ಬೇರೆಯವರು ಯಾರು ಆ್ಯಕ್ಟ್ ಮಾಡಿದ್ದಾರೆ? ನಮ್ಮ ಫ್ಯಾಮ್ಲಿಗಿಂತ ಹೇಳ್ಬೇಕಾದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಲ್ಲ. ಬಂದ್ಬಿಟ್ಟು ದುನಿಯಾ ವಿಜಿ ಅವ್ರ ಫಸ್ಟ್ ಮೂವಿ ಮೆಂಟಲ್ ಮಂಜ. ಹುಚ್ಚ ವೆಂಕಟ್ಟು ಅವರು ಬಂದ್ಬಿಟ್ಟು ನಮ್ಮ ಸಾಯಿ ಸಾಗರ್ ಅವರ ಕ್ಲಾಸ್ಮೇಟು ಕಾವೇರಿ ಕಾಲೇಜಲ್ಲಿ. ಅವ್ರು ಬಂದ್ಬಿಟ್ಟು ಅಸ್ಟೆಂಟ್ ಆಗಿದ್ದು ನಮ್ಮ ಸಾಯಿ ಸಾಗರ್ಗೆ. ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಮಗ ಫಸ್ಟ್, ಅಲ್ಲ ನಮ್ಮ ಮಗದಿಂದನೇ ಫೋಕಸ್ ಆಗಿ ಫಿಲಮ್ಮು ಮೂವ್ ಆಗೋದು. ಹೌದು, ಮಗ. ಅದು ಬಂದ್ಬಿಟ್ಟು ಕ್ಯಾರೆಕ್ಟರ್ ಓಪನ್ ಆಗೋದೇ ನಮ್ಮ ಮಗನಿಂದ. ಎಷ್ಟೆಷ್ಟು ಚಿಕ್ಕ ಹುಡುಗರಿಗೆ ಬಂದ್ಬಿಟ್ಟು ಬ್ಯಾಟು ಮಚ್ಚು ರೈಸರ್ ಕೊಟ್ಬಿಟ್ಟು ಎಷ್ಟು ಪ್ರಪಂಚ ಹಾಳಾಗ್ತಿದೆ ಅಂತ ಅಲ್ಲಿಂದ ಓಪನ್ ಮಾಡೋದು. ಅವಾಗ ಒಂದು 4 ವರ್ಷ ಇರಬೇಕು. ಮೆಂಟಲ್ ಮಂಜ ಫಸ್ಟ್ ಯಾವ ಥಿಯೇಟರ್ ಸರ್ ರಿಲೀಸ್ ಆಗಿದೆ? ಮೇನ್ ಥಿಯೇಟರ್ ಅಂತ ಯಾವ ತಗೊಂಡಿದೆ ಸರ್? ಅಪರ್ಣ ಥಿಯೇಟ್ರು, ಅಪರ್ಣ. ಆ ಸಿನಿಮಾಕ್ಕೆ ಅಂತ ನೀವು ಸಿನಿಮಾ ಮಾಡಿದಾಗ ಆ ಜನ ಸ್ಟಾರ್ಟಿಂಗ್ ಬಂದಾಗ ಇಲ್ಲ ಕ್ರೌಡ್ ಬಂದಾಗ ನೀವು ಹೆಂಗೆ ಅನ್ಸುತ್ತೆ ಸರ್? ನಮಗೆ ಅದು ನನಗೊಸ್ತು, ಈ ಫಿಲಮ್ ಲ್ಯಾಂಡ್ ಅವ್ರಿಗೆಲ್ಲ ಆಡೋದಿರ್ಬೋದು, ನನಗೊಸ್ತು ಅದು ಏನು ಮಾಡಬೇಕು ಗೊತ್ತಾಗಿರಲಿಲ್ಲ. ನಾ ಪಟಾಕಿ ಹೊಡೆಯೋದ್ರಲ್ಲಿ ಬಿಸಿ ಆಗ್ಬಿಟ್ಟಿದೆ ಸ್ಟಾರ್ಟಿಂಗು. ವರ್ಲ್ಡ್ ಹೋಗಕ್ಕೆ ಎಂಟ್ರಿ ಆಗಲಿಲ್ಲ. ಪಟಾಕಿ ಹೊಡೆಯೋದು, ತಮಟೆ ಹೊಡ್ಸೋದು ಅದರಲ್ಲಿ ಬಿಸಿ ಆಗ್ಬಿಟ್ಟಿದೆ. ಏನು ಮಾಡಬೇಕು ಗೊತ್ತಿಲ್ಲ, ಯಾಕಂದರೆ ಫಿಲಮ್ಮೇ ಹೊಸ್ತಲ್ವಾ. ಹಿಟ್ ಅಂತ ಆದ್ಮೇಲೆ ಸಿನಿಮಾ ನಿಮ್ಮ ಸೆಲೆಬ್ರೇಷನ್ ಹೆಂಗಿತ್ತು ಸರ್? ಮನೆಯಲ್ಲಾಗಿರಲಿ ನಿಮ್ಮ ಫ್ಯಾಮಿಲಿ ಆಗಿರಲಿ ಅದನ್ನ ರಿಸೀವ್ ಮಾಡ್ಕೊಂಡ್ರಿ? ಒಂದು ಕಷ್ಟಪಟ್ಟಿಕ್ಕೆ ಒಂದು ಪ್ರಯೋಜನ ಸಿಕ್ತಂಗಾಯ್ತು.
ಕನಸು ನನಸಾದಂಗೆ ಆಯಿತು. ತುಂಬ ಖುಷಿಪಟ್ಟೆ ಎಲ್ಲರೂ. ಎಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿಕೊಂಡು ಆ ಎಂಜಾಯ್ಮೆಂಟೇ ಬೇರೆ. ಪ್ರತಿಯೊಂದು ಥಿಯೇಟ್ರಿಗೆ ವಿಸಿಟ್ ಮಾಡ್ತಿದ್ದೆ, ಜನ ಕ್ರೌಡ್ ನೋಡ್ತಿದ್ದೆ, ಅವ್ರು ಹೆಂಗೆ ಇಷ್ಟಪಡ್ತಾರೆ ನೋಡ್ತಿದ್ದೆ, ವಿಜಿಲ್ ಹೆಂಗೆ ಹೊಡಿತಾರೆ ನೋಡ್ತಿದ್ದೆ. ಅದೇ ಕೆಲಸ ಆಗೋದು. ಸರ್ ಅದಾದ ನಂತರ ಈ ಮೆಂಟಲ್ ಮಂಜು ಆದ ನಂತರ ಅರ್ಜುನ್ ಸರ್ ಅವರ ಹೇಗೆ ಬೆಳವಣಿಗೆ ಹೇಗೆ ಕಾಣ್ತಿತ್ತು? ಇಲ್ಲ ಬಂದ್ಬಿಟ್ಟು ಅವ್ರದ್ದು ಕೆರಿಯರ್ ಚೆನ್ನಾಗಿತ್ತು. ಕೆಲವೊಬ್ಬರು ತಿಮ್ಮ ಬಂದಮೇಲೆ ತುಂಬ ಡಲ್ ಆಗ್ಬಿಟ್ರು ರಿಲೀಸ್ ಆದಮೇಲೆ. ಬಟ್ ಅವ್ರನ್ನ ಬೆಳೆಯಕ್ಕೆ ಬಿಡಲಿಲ್ಲ ಲ್ಯಾಂಡು. ಹೊಸಬ್ರನ್ನ ಎಲ್ಲಿ ಬೆಳೀತಾರೆ, ಬ್ರದರ್ಸ್ ಇಬ್ಬರು ಒಟ್ಟಿಗೆ ಬೆಳೀತವ್ರೆ ಸಹಿಸ್ಕೊಳ್ಳಿಲ್ಲ. ಅದರಿಂದ ಸ್ವಲ್ಪ ಅವರು ಡಲ್ ಆಗ್ಬಿಟ್ರು. ಯಾವ ತರ ಡಾಕ್ಟರ್ ಯಾವ ತರ ಇಲ್ಲ ಬಂದ್ಬಿಟ್ಟು ತಿಮ್ಮ ಫಿಲಮ್ ನೋಡಿ, ಎಲ್ಲ ಫಿಲಮ್ ಬಂದ್ಬಿಟ್ಟು ಹೀರೋದು ಬಂದ್ಬಿಟ್ಟು ಕಟೌಟ್ ಇರ್ತಾರೆ. ತಿಮ್ಮ ಮೂವಿ ನೋಡಿ ವೆಂಕಟೇಶ್ವರ ದೇವ್ರ ಕಟೌಟ್ ಇರ್ತಾರೆ, ಅದು ಸ್ವಾಗತ ಮಾಡೋಣ, ದೇವ್ರ ಕಟೌಟ್ ಇಕ್ಲಿ. ಬಟ್ ಒಬ್ಬ ಹೀರೋ ಕಿಲ್ ಮಾಡ್ದಂಗೆ ಆಯ್ತಲ್ಲ, ಅದು ಯಾಕೆ ಮಾಡಿರೋದು ಗೊತ್ತಾಗಿಲ್ಲ. ಅದು ಉದ್ದೇಶಪೂರ್ವಕವಾಗಿ ಹೌದೌದು, ಅದಕ್ಕೋಸ್ಕರ ಮಾಡೋದಲ್ವ. ಸುಮ್ಮನೆ ಮಾಡಿದರೆ ದೇವರು ಕಟೌಟ್ ಇಕ್ಲಿ ಬೇಡ ಅನ್ನಲ್ಲ. ಬೇರೆ ಥಿಯೇಟರ್ ಆದರೂ ಅವ್ರ ಕಟೌಟ್ ಇಕ್ಬೋದಾಯಿತು. ಪಬ್ಲಿಸಿಟಿ ಮಾಡಲಿಲ್ಲ. ಅವ್ರ ಫಿಲಮ್ನ ಅವರೇ ಕಿಲ್ ಮಾಡಿಕೊಂಡ್ರು. ಅವ್ರಿಗೆ ಲಾಸ್ ಆಗುತ್ತೆ ಹೊರತು ಇವ್ರಿಗೂ ಲಾಸ್ ಆಯಿತು, ಅವ್ರಿಗೂ ಲಾಸ್ ಆಯಿತು. ಹಂಗಾಗಿ ಈ ಸಿನಿಮಾ ಮೂಲಕನೇ ಅವರಿಗೆ ಸಿನಿಮಾ ಅವಕಾಶಗಳು ಕಮ್ಮಿ ಆದವು. ಇಲ್ಲ, ಅದಾದಮೇಲೆ 3ನೇ ಕ್ಲಾಸ್ ಮುಂಚೆ B.Com ಮಾಡಿದರು. ಆಮೇಲೆ ಜರ್ನಿ ಮಾಡಿದರು. ಇನ್ನು ಟಿಕ್ ಟಾಕ್ ಗಣೇಶ ಅಂತ ಹೇಳ್ಬಿಟ್ಟು ರನ್ನಿಂಗ್ ಇದೆ, ಅದು ಇನ್ನೂ ರಿಲೀಸ್ ಆಗೋಗಿದೆ. ಇವಾಗ ಮೆಂಟಲ್ ಮಂಜು ಮುಂದೆ ಪಾರ್ಟ್ 2 ಮಾಡ್ತಾರೆ ಅಂತ ಕೇಳ್ಬಿಟ್ಟು. ಹೌದು, ಅದು ಸ್ಕ್ರಿಪ್ಟ್ ಎಲ್ಲ ರನ್ನಿಂಗ್ ಆಗ್ತಾ ಇದೆ. ಇನ್ನೊಂದು 2-3 ಮಂತ್ಸಲ್ಲಿ ಅದು ಇನ್ನು ಶೂಟಿಂಗ್ ಹೋಗ್ಬೋದು ಅನಿಸುತ್ತೆ. ಅದಕ್ಕೂ ಸೇಮ್ ಪ್ರೊಡ್ಯೂಸರ್ ಸೇಮ್ ಇಲ್ಲ ನಮ್ಮ ಚಿಕ್ಕಪ್ಪವ್ರು ಇಲ್ಲ, ಬಂದ್ಬಿಟ್ಟು ಅದಕ್ಕೆ ಬೇರೆ ಪ್ರೊಡ್ಯೂಸರು.